sleeping baby. Oi. Chicken mani kaunta. Chicken mani. Buddy. ಇನ್ನೇನು 5 minutes. ನಾವು ಯಾರು ಎಲ್ಲಿ ಹೋಗ್ತಿರೋದು ಕಂದ? Birthday party. ಯಾರು ಬರ್ಡೇ? Sachchu Papu. ಹಾ? Sachchu Papu. ಸಚ್ಚು ಪಾಪು ಬರ್ಡೇನಾ? ಸಚ್ಚು ಪಾಪು ಮಗಳದು. ಸಚ್ಚು ಪಾಪು ಮಗಳು ಹೆಸರಿಗೂ ಅವ್ರ ಹೆಸರು ನಮ್ಮ 4 ಜನದಲ್ಲಿದೆ. ಏನಿರ್ಬೋದು ನಿಂಗೆ ಗೊತ್ತಿಲ್ಲ. ಏನಿರ್ಬೋದು ನಿಂಗೆ ತುಂಬ ರಿಲೇಟ್. ಅವರೇ ರಿವೀಲ್ ಮಾಡ್ತಾರೆ ನೋಡಿ. ನಾನು ಈ ಬ್ಯಾಗ್ ತೊಗೊಂಡಿದ್ದೀನಿ, ಈ ಹ್ಯಾಂಡ್ ಬ್ಯಾಗ್ ತೊಗೊಂಡಿದ್ದೀನಿ. ಆಮೇಲೆ ಇದಾದ್ಮೇಲೆ ಇನ್ನು ನಾಳೆ ಅದಿತಿ ಇದಾರಲ್ಲ ಡ್ಯಾನ್ಸ್ ಮಾಸ್ಟರ್, ನವೀನ್ ಮಾಸ್ಟರ್ ಏನಿದ್ದಾರೆ, ಅವ್ರದ್ದು ಬರ್ಡೇ ಇದೆ. ಸೊ ಅವ್ರ ಬರ್ಡೇಗೆ ಏನಾದರೂ ಗಿಫ್ಟ್ ಕೊಡ್ಸೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಏನು ಕೊಡ್ಸೋಣ ಅಂತ ಇನ್ನೂ ಪ್ಲಾನ್ ಮಾಡಿಲ್ಲ. ಸೊ ಅವ್ರಿಗೂ ಗಿಫ್ಟ್ ಕಾರ್ ಕೊಡಿಸ್ಬೇಕು. ಯಾವ ಕಾರು? ದೊಡ್ಡ ಕಾರು. ಯಾವ ಥರ? ಒಂದು ದೊಡ್ಡ ಕಾರು ಇದೆ. ದೊಡ್ಡ ಕಾರ್ ಕೊಡಿಸ್ಬೇಕಂತೆ ಮಾಸ್ಟರ್ಗೆ. ಸರಿ ಮೇಡಮ್. ಯಾವುದಮ್ಮ? ಒಂದು ದೊಡ್ಡ ಕಾರು. ಯಾವ ಬ್ರ್ಯಾಂಡು? ಯಾವುದು? ಜೂಡ್ ಕಾರ್ ಅಂತ ಒಂದು ಕಾರ್ ಬರುತ್ತೆ. ಅದೊಂದು ಇದೇನ್ ಗೊತ್ತಾ, ಇದು ಮ್ಯಾಕ್ಸೆಲ್ ತಗೊಂಡಿದ್ದು ಲಾಸ್ಟ್ ಟೈಮ್. ಈ ಟೈಮ್ ಅಲ್ಲ ಪರ್ಚೇಸ್ ಮಾಡ್ದ, ಅದ್ರ ಲಾಸ್ಟ್ ಟೈಮ್ ಪರ್ಚೇಸ್ ಮಾಡ್ದಾಗ ತಗೊಂಡಿದ್ದು. ಒಂದು 3-4 months ಆಗಿತ್ತು. ಅವಾಗ ಶೆಕೆ ಅಲ್ವಾ ಅಂತ ಹಾಕಿರ್ಲಿಲ್ಲ. ಈಗ ಚುಚ್ಚುತ್ತೆ ಅಂತ ಅಂದ್ಬಿಟ್ಟು ಒಳಗಡೆ ಒಂದು ಟೀ-ಶರ್ಟ್ ಹಾಕೊಂಡವ್ರೆ. ಡ್ರಾಮಾ. ಸೊ ಅವ್ರಿಗೂ ಒಂದು ಗಿಫ್ಟ್ ಪರ್ಚೇಸ್ ಮಾಡಬೇಕು. ನಾನು ವೆರಿ ಸಿಂಪಲ್ ಮೇಕಪ್ ಅಷ್ಟೇ. ಒಂದು ಇಲ್ಲಿ ಹೇರ್ ಬೋ ಒಂದು ಕ್ಲಿಪ್ ಹಾಕಿದ್ದೀನಿ ಅಷ್ಟೇ. ಅವಿಷ್ಕಾ ಮಲ್ಕೊಂಡಿದ್ದಾರೆ, ಅವ್ರಿಗೊಂದು ಕ್ಲಿಪ್ ಹಾಕಿದ್ದೀನಿ. ಅವಿಷ್ಕೊಂಡ್ ಕಾಲು ತೋರಿಸ್ಬೇಕಂತ ಶೂ ಹಾಕಿದ್ದೀನಿ. ಮಲ್ಕೊಂಡೈತೆ ಬಿಡು ಕಂದ. ಯಾಕಮ್ಮ ಹಿಂಗೆ ಆಡ್ತೀನಿ? ನಾನು ಏನು ಆಡಿದೆ? ಶೂ ಅವಿಷ್ಕಂತ ಬರ್ತ್ಡೇ ಫಂಕ್ಷನ್ ಎಲ್ಲ ಆಯಿತು. ಅಲ್ಲಿ ಮಕ್ಕಳಿಗೆ ಸುಮ್ಮನೆ DJ ಎಲ್ಲ ಹಾಕಿದ್ರು. ಆ್ಯಂಡ್ ತುಂಬ ಜನ ಮೆಸೇಜ್ ಮಾಡ್ತೀರಾ ದಟ್ ಅದಿತಿ ಹೇಗೆ ಬಿಹೇವಿಯರ್ ತೋರಿಸಲ್ವ ಹೊರಗಡೆ ಹೋದಾಗ, ಹೇಳಿದ ಮಾತೆಲ್ಲ ಕೇಳ್ತಾರಾ ಅಂತ. ಇಲ್ಲ, ಅವರೂ ಹೇಳಿದ ಮಾತು ಕೇಳಲ್ಲ, ಮಾಡಬೇಡ ಅಂದಿದ್ದೇನೆ ಜಾಸ್ತಿ ಮಾಡೋದು. ಮಕ್ಕಳು 3 ವರ್ಷ ಆದಮೇಲೆ ದಟ್ ಈಸ್ ಅ ಕಂಪ್ಲೀಟ್ಲಿ ನಾರ್ಮಲ್ ಬಿಹೇವಿಯರ್. ನಾವೂ ಹೇಳಿರ್ತೀವಿ ಈ ರೀತಿ ಮಾಡಬಾರ್ದು ಅಂತ, ಬಟ್ ಸ್ಟಿಲ್ ಮಾಡ್ತಾರೆ. ಸೊ ನಡೀತಾನೆ ಇರುತ್ತೆ. ಇಬ್ಬರು ಮಕ್ಕಳನ್ನ ಮೇಂಟೈನ್ ಮಾಡೋದು ಓಕೆ, ಸಮ್ ಹೌ ವಿ ಆರ್ ಜಸ್ಟ್ ಮ್ಯಾನೇಜಿಂಗ್. ಆ್ಯಂಡ್ ಮನೆ ಎಲ್ಲ ಮಕ್ಕಳುಗಳು ಹಾಗೆ ಅಲ್ವ, ಏನೇ ಹೇಳಿದ್ರು ಅದು ಮಾಡಬೇಡ ಅಂದಿದ್ದನ್ನು ಮಾಡ್ತಾರೆ, ಅಲ್ಲಿ ಹೋಗಬೇಡ ಅಂದಿದ್ದನ್ನು ಹೋಗ್ತಾರೆ. ಸಮಥಿಂಗ್ ಅವ್ರು ಏನಾದರೂ ಮಾಡ್ತಾನೆ ಇರ್ತಾರೆ. ಆಬ್ವಿಯಸ್ಲಿ ಅದಿತಿನೂ ಬಿಹೇವಿಯರ್ ಇಶ್ಯೂಸ್ ಇದ್ದೇ ಇರುತ್ತೆ, ಬಟ್ ಬಿದ್ದು ಒದ್ದಾಡೋದು, ಹಠ ಮಾಡೋದು, ರಚ್ಚೆ ಹಿಡಿಯೋದು ಅದೆಲ್ಲ ಇಲ್ಲ. ಹೇಳಿದಾಗ ಅರ್ಥ ಮಾಡ್ಕೋತಾರೆ, ಬಟ್ ಸ್ಟಿಲ್ ಮಾಡಬೇಡ ಅಂತಿದ್ದನ್ನು ಮಾಡಿಬಿಡ್ತಾರೆ. ಐ ಥಿಂಕ್ ದಟ್ಸ್ ಎ ಕಂಪ್ಲೀಟ್ಲಿ ನಾರ್ಮಲ್ ಬಿಹೇವಿಯರ್. ಈ ಕಾರ್ಡ್ಗಳನ್ನ ಹಾಕೊಂಡು ಮಿಕ್ಸ್ ಮಾಡ್ತೀನಮ್ಮ, ಸೆಪ್ರೇಟ್ ಮಾಡ್ತೀನಮ್ಮ ಅಂತ ಇಸ್ಕೊಂಡವ್ರೆ. ಚಿನ್ನಿ, ಇದೆಲ್ಲ ಮಾಡಾದ್ಮೇಲೆ ಏನು ಮಾಡ್ಬೇಕು ಹೇಳು? ಕ್ಲೀನಪ್ ಮಾಡಬೇಕು. ಪಾಂಪಾಮ್ಸ್ ಎಲ್ಲ ಒಂದು ಬಾಕ್ಸು, ಕಾರ್ಡ್ಗಳೆಲ್ಲ ಒಂದು ಬಾಕ್ಸು. ಆ್ಯಂಡ್ ಅವಿಷ್ಕಾ ಎದ್ರು. ಈಗ ಬಿಡಲ್ಲ ಕಂದ, ನೀವೆಲ್ಲ ಬಾಯಿಗೆ ಹಾಕೋತೀರಾ. ಬಾಯಿಗೆ ಹಾಕೊಂಡ್ರೆ ಏನಮ್ಮ ಮಾಡೋದು? ಕಾಳು ಭಯ ಕಂದ. ನೀನು ಆಟಾಡು, ಆಮೇಲೆ ನಾನು ಬೇಕಾದ್ರೆ ಅಕ್ಕಿಲ್ಲ ಆಟ ಆಡಿಸ್ತೀನಿ ಪಾಪುಗೆ. ನೀವು ಫಿನಿಶ್ ಮಾಡಿ, ಕಂಪ್ಲೀಟ್ ಮಾಡಿ. ಟೈಮ್ ಎಷ್ಟಾಗಿದೆ ನೋಡಿ, 1:30. ಇವ್ರು ಆಟ ಆಡ್ತವ್ರು ಎಲ್ಲ ಹಂಗೆ ಐತೆ. ಕ್ಲೀನಪ್ ಮಾಡ್ಬೇಕು ಈಗ ಬೇಗ. 2 ಗಂಟೆ ಅಷ್ಟರಲ್ಲಿ ಊಟ ಮಾಡಿಸಿ ಭಗವದ್ಗೀತೆ. ಚಿನಿ, ಇವತ್ತು ಭಗವದ್ಗೀತೆ ಕಣೋ. ಹಾಂ, ಎಷ್ಟೇ ಅಧ್ಯಾಯ? 3ನೇ ಅಧ್ಯಾಯಕ್ಕೆ ಹೋಗೋಣ. 2 ಕಂಪ್ಲೀಟ್ ಮಾಡಿಬಿಡೋಣ ಬಿಡು. 2 ಅಲ್ಲ ಕಂದ, 2ನೇದು ಕಂಪ್ಲೀಟ್ ಮಾಡೋಣ ಅಂದೆ. ಬಾಯಿಗೆ ಹಾಕೋಬಾರ್ದು ಅವಿಷ್ಕಾ. ಚಿನಿ ಇಲ್ಲಿ ನೋಡಿ, ಇಲ್ಲಿ ಮಮ್ಮ ನೋಡಿ ಅವಿಷ್ಕಾ. ಅಯ್ಯೋ ಖುಷಿ ಅದಕ್ಕೆ. ಇಬ್ಬರು ಹರಡ್ತಾರೆ ಕೆಳಗಡೆ. ಮಲಗಿಸ್ಬಿಟ್ಟು ಫುಲ್ ಕಂಪ್ಲೀಟಾಗಿ ಗುಡಿಸ್ಬಿಟ್ಟು ಕ್ಲೀನ್ ಮಾಡಬೇಕು. ಇದನ್ನು ಒಂದು
ಈ ಥರ ಬಾಕ್ಸಲ್ಲಿ ಥರ ಬಾಕ್ಸಲ್ಲಿ ಏನದು ಕವರಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಅದೆಲ್ಲ ಇಲ್ಲ ಚಿನಿ. ಇಸಿಬಾರ್ದು ಮಗ್ನೆ. ನೋಡಿ 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 ನೀವೇ ನಿಧಾನ. ಇನ್ಸೈಡ್ ದ ಬಾಕ್ಸ್, ಇನ್ಸೈಡ್ ದ ಬಾಕ್ಸ್. ತುಂಬ ಚೆನ್ನಾಗಿ ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್ ಆಗಬೇಕು. ಬಾಯ್ಗೆ ಹಾಕ್ಬಾರ್ದು. ಅವಿಷ್ಕಂಗೆ ಏನಾದರೂ ಈ ರೀತಿ ಕೊಟ್ಬಿಟ್ರೆ ಇದ್ರೊಳಗಡೆ ಬಿಡಬೇಕು. ಬಾಯ್ಗೆ ಹಾಕ್ಬಾರ್ದು ಕಂದ, ಅದ್ರೊಳಗಡೆ ಹಾಕಿ. ಬ್ರೈನ್ ಡೆವಲಪ್ಮೆಂಟು ತುಂಬ ಒಳ್ಳೆ ಆ್ಯಕ್ಟಿವಿಟಿ ಈ ರೀತಿ. ಅಕ್ಕಿ, ಮಣ್ಣು, ರವೆ, ಡಿಫ್ರೆಂಟ್ ಟೆಕ್ಸ್ಚರ್ ಇರುವಂಥದ್ದನ್ನ ಸೆನ್ಸರಿ ಅಂತ ಕರಿತೀವಿ. ಸೊ ಸೆನ್ಸರಿ ಪ್ಲೇ. ಅದಿತಿ's ಫೇವ್ರೆಟ್, ಆಲ್ ಟೈಮ್ ಫೇವ್ರೆಟ್. ನೀರಲ್ಲಿ ಆಟ ಆಡ್ತಾರೆ, ಅಕ್ಕಿಯಲ್ಲಿ ಆಟ ಆಡ್ತಾರೆ, ಉಪ್ಪು, ರವೆ, ಏನಾದರೂ ಒಂದು ಸೆನ್ಸರಿ ಆಕ್ಟಿವಿಟಿ ದಿನ ಇರುತ್ತೆ. ಒಂದೊಂದು ದಿನ ಮಿಸ್ ಆಗುತ್ತೆ, ದಿನ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಇದೆಲ್ಲ ಕ್ಲೀನಪ್ ಯಾರು ಮಾಡ್ತಾರೆ ಇವಾಗ ಅದಿತಿಮಾ? ಈಗ ಒಂದು 5 minutes ಅಷ್ಟೇ. ಹೌದು, ಇದೆಲ್ಲ ನೋಡು ಚಿನಿಮಾ. ಯು ಶುಡ್ ನಾಟ್ ಡೂ ಇಟ್ ಡೆಲಿಬ್ರೇಟ್ಲಿ. ಕೆಳಗಡೆ ಇಡಿ ಪಾಪ, ಪಾಪನು ಆಟ ಆಡುತ್ತೆ. ಪರವಾಗಿಲ್ಲ, ನಾನು ಮಾಡ್ಕೋತೀನಿ, ಮಾಡಿ. ಕೆಲವೊಂದ್ಸಲ ಅನ್ಸುತ್ತೆ ಇದೆಲ್ಲ ಕೊಟ್ಬಿಡ್ತೀನಿ ಕೊಡೋದು, ಆಮೇಲೆ ಯಾರು ಮಾಡ್ತಾರೆ ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ಡೆವಲಪ್ಮೆಂಟಿಗೆ ಒಳ್ಳೇದಾಗುತ್ತಲ್ಲ ಅಂತ ಅಂದ್ಬಿಟ್ಟು. ಅದಿತಿಮಾ ಪ್ಲೀಸ್, ನಿಮ್ದೇ ಇದು ಕಿತಾಪತಿ, ಇದು ನಿಮ್ದೇ ಕಿತಾಪತಿ. ಇದು ಕೆಳಗಡೆ ಇಡಿ, ಆಟ ಆಡ್ಲಿ ಪಾಪುನ. ನೋಡಿ ಜಾಸ್ತಿ. ಅದಿತಿಮಾ ಪ್ಲೀಸ್, ಅಮ್ಮ ಕೋಪ ಬರ್ತಾ ಇದೆ ಇವಾಗ. ಆ್ಯಕ್ಚುಲಿ ಐ ಆಮ್ ಆನ್ ಮೈ ಪೀರಿಯಡ್ಸ್, ಹೆವಿ ಫ್ಲೋ ಇದೆ. ಇದೆಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಸ್ಟಿಲ್ ಐ ಆಮ್ ಟೇಕಿಂಗ್ ರೆಸ್ಟ್. ಕೂತ್ಕೊಂಡು ನೋಡ್ತಾ ಇದ್ದೀನಿ ಅಷ್ಟೇ. ಅಂದರೆ ಫಿಸಿಕಲ್ ನಂದೇನೂ ಇಲ್ಲ ಇವಾಗ. ಓನ್ಲಿ ವಾಚಿಂಗ್, ಅಬ್ಸರ್ವಿಂಗ್ ಅವರಿಬ್ಬರನ್ನ. ಆ ರೀತಿಗೋಸ್ಕರ ಐ ಪ್ಲ್ಯಾನ್ ದಿಸ್. ಇಟ್ಸ್ ಓಕೆ, ನಾನು ಮಾಡ್ತೀನಿ. ಅಯ್ಯಯ್ಯೋ ಅನ್ಬಾರ್ದು ಮನೇಲೆಲ್ಲ. ಇಟ್ಸ್ ಓಕೆ, ನಾನು ಮಾಡ್ತೀನಿ. ಊಟ ಮಾಡ್ಬಿಟ್ಟು ಮಲ್ಕೊಬಿಡಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಟೈಮ್ ಎಷ್ಟಾಗಿದೆ ನೋಡಿ, 3:45 ಇವಾಗ ಅದಿತಿ ಅವಿಷ್ಕನ ಹೆಬ್ಬರಿಸ್ಬೇಕು. ಸೊ ಕುರುಬಿ ಬರ್ತಾರೆ ಇನ್ನೇನು ಇದಕ್ಕೆ ಡ್ಯಾನ್ಸ್ ಕ್ಲಾಸಿಗೆ ಹೋಗೋದಕ್ಕೆ. ಅವರಿಬ್ರಿಗೂ ರೆಡಿ ಮಾಡಿ ಮಲಗಿಸಿದ್ದೀನಿ. ಅವಿಷ್ಕನ್ಗೆ ಎಷ್ಟು ಪ್ಯಾಂಟ್ ಹಾಕಬೇಕು, ಅದಿತಿಗೆ ಯೂನಿಫಾರ್ಮ್ ಎಲ್ಲ ಹಾಕಿದ್ದೀನಿ. ಜಸ್ಟ್ ಇವತ್ತೇನು ಕೂದಲು, ನಿನ್ನೆ ಜಡೆ ಹಾಕಿದ್ದೆ, ಇವತ್ತೇನು ಜಡೆ ಹಾಕಲ್ಲ, ಜಸ್ಟ್ ಕ್ಲಿಪ್ ಮಾತ್ರ ಹಾಕೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ಅವ್ರಿಗೆ ಸ್ನ್ಯಾಕ್ಸು, ವಾಟರ್ ಬಾಟಲ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೆ. ಆ್ಯಂಡ್ ನಾನು ಊಟ ಎಲ್ಲ ಆವಾಗಲೇ ಆಯಿತು. ಇವಾಗ ಒಂದು ಮಲ್ಟಿವೈಟಮಿನ್ ಗಮ್ಮೀಸ್ನ ತೊಗೊಂಡೆ. ತುಂಬ ಹೆಲ್ಪ್ ಆಗಿದೆ ನನಗೆ ಮಲ್ಟಿವೈಟಮಿನ್ ಗಮ್ಮೀಸ್. ಯಾವ ರೀತಿ ಹೆಲ್ಪ್ ಆಗಿದೆ ಅಂತಂದರೆ, ಎನರ್ಜಿ ಈ ಟೈಮಲ್ಲಿ ಇಬ್ಬರು ಮಕ್ಕಳು ನೋಡ್ಕೊಳ್ಳೋದು ಅಂತಂದರೆ ಇಟ್ಸ್ ನಾಟ್ ಅ ಸಿಂಪಲ್ ಥಿಂಗ್. ಎನರ್ಜಿ ತುಂಬ ಬೇಕಾಗುತ್ತೆ. ನನಗೆ ಅದಕ್ಕೆ ಸಖತ್ ಹೆಲ್ಪ್ ಮಾಡಿದೆ. ಅದಾದಮೇಲೆ ಬೋನಿಗೆ ಸ್ಟ್ರೆಂತು. ಇವಾಗ ಮಕ್ಕಳು, ಈಗ ವಿಷ್ಕನ ನಾನು ಆಬ್ವಿಯಸ್ಲಿ ಯಾವಾಗಲೂ ಎತ್ಕೊಂಡೇ ಇರಬೇಕು. ಅದಕ್ಕೆ ಆಬ್ವಿಯಸ್ಲಿ ಸ್ಟ್ರೆಂತ್ ಬೇಕಾಗುತ್ತೆ, ಇಮ್ಯುನಿಟಿ ಚೆನ್ನಾಗಿರಬೇಕು. ನಾವು ಹುಷಾರು ತಪ್ಪಿದ್ರೆ ಮಕ್ಕಳು ಹುಷಾರು ತಪ್ಪುತ್ತಾರೆ, ಅದನ್ನೆಲ್ಲ ನಾವು ನೋಡ್ಕೊಳ್ಳೇಬೇಕು. ತುಂಬ ದಿನದಿಂದ, ತುಂಬ ತಿಂಗಳದಿಂದ, ಆಲ್ಮೋಸ್ಟ್ ಒಂದು 4 months ಆಯಿತು ನಾನು ಇದನ್ನು ದಿನ ಊಟ ಆದಮೇಲೆ ಮಧ್ಯಾಹ್ನ ಹೊತ್ತು ಒಂದು ತೊಗೊಳ್ತಿದ್ದೀನಿ. ಒಂಥರ ಅಡಿಕ್ಷನ್ ಆಗಿಬಿಡ್ತೀನಿ ನನಗೆ. ಯಾಕಂತಂದರೆ ಹೆಲ್ಪ್ ಆಗಿದೆ ಇದು. ಒಂದು ದಿನ ಮಿಸ್ ಮಾಡಿದ್ರು ಏನೋ ಒಂಥರ ಸಮಥಿಂಗ್ ಇಸ್ ಮಿಸ್ಸಿಂಗ್ ಅಂತ ಅನಿಸ್ತಾ ಇರುತ್ತೆ ನನ್ನ ಡೈಲಿ ರೊಟೀನಲ್ಲಿ. ಸೊ ನೋಡಿ, ರಿಮೋಟ್ದು ಸ್ಟ್ಯಾಂಡು, ಅದ್ರ ರೀಲ್ ಶೇರ್ ಮಾಡಿದ್ದೆ, ಅದ್ರ ಲಿಂಕ್ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ನ್ಯಾಕ್ಸಿಗೆ ಏನೇನು ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಸೊ ದಿಸ್ ಇಸ್ 1 ಪಾರ್ಸೆಲ್. ಇದನ್ನು ಕೊರಿಯರ್ ಮಾಡೋದಕ್ಕೆ ನಾವು ಎತ್ತಿಟ್ಟಿದ್ದೀವಿ. ಸೊ ಸ್ನ್ಯಾಕ್ಸ್ಗೆ ಈ ಬ್ಯಾಗಲ್ಲಿ ನಾನು ಸ್ನ್ಯಾಕ್ ಅಂದರೆ ಡಾನ್ಸ್ ಕ್ಲಾಸ್ಗೆ ಈ ಬ್ಯಾಗ್ನ ತೊಗೊಂಡು ಹೋಗ್ತಿದ್ದೀನಿ. ಸೊ ವಾಟರ್ ಬಾಟಲ್ ಆ್ಯಂಡ್ 2 ಸ್ನ್ಯಾಕ್ಸ್ನ ಇವತ್ತು ತೊಗೊಂಡಿದ್ದೀವಿ. ಯಾಕಂತಂದರೆ ನಮಗೊಂದು ಕೆಲಸ ಇದೆ, ಅಂದರೆ ಯಾರನ್ನೋ ಮೀಟ್ ಮಾಡಬೇಕು. ಸೊ ಅಲ್ಲಿ ಹೋದಾಗ ಅಲ್ಲಿ ಹತ್ರನೇ ಪಾರ್ಕ್ ಇದೆ. ಅಂದರೆ ನಾನು ಚೈಲ್ಡ್ಹುಡ್
ಟೈಮಲ್ಲಿ ಹೋಗ್ತಿದ್ದಂತಹ ಪಾರ್ಕಲ್ಲಿದೆ. ಸೊ ಅಲ್ಲಿ ಒಂದ್ಸಲ ಅದಿತಿ ನಾವಿಷ್ಕನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಹಾಗೇ ಕರ್ಕೊಂಡು ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಸ್ನ್ಯಾಕ್ಸ್ಗೆ ಏನೇನು ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಒಂದು ನಿಮಿಷ, ಕೀಪ್ ದ ಕ್ಯಾಮ್ರಾ ಡೌನ್. ಎಸ್, ಸೊ ಸ್ನ್ಯಾಕ್ಸ್ಗೆ ಒಂದು ಬಾಕ್ಸ್. ಒಂದು ನಿಮಿಷ, ನಾನು ಕಾಣಿಸ್ತಿಲ್ವಾ? ಅಲ್ಲಿ ಹೋಗ್ಬಿಡ್ತೀನಿ ರೀ. ಎಸ್, ದಿಸ್ ಇಸ್ ಮೈ ಫೇವ್ರೆಟ್ ಸ್ಪಾಟ್. ಸೊ ವಾಟರ್ ಬಾಟಲಲ್ಲಿ ನೀರು ತೊಗೊಂಡಿದ್ದೀನಿ. ಅದಿತಿ ಕೊಟ್ಟಾಗ ವಿಷ್ಕನು ಕುಡಿತಾರೆ. ಅದಾದಮೇಲೆ ಒಂದು ಪುಟ್ಟು ಬಾಕ್ಸಲ್ಲಿ ನಾನು ತೊಗೊಂಡಿರೋದು ಆ್ಯಪಲ್ನ ತೊಗೊಂಡಿದ್ದೀನಿ. ಫುಲ್ಲು ಕಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಉಪ್ಪಿನ ನೀರಲ್ಲಿ ನೆನೆ ಹಾಕಿದ್ದೆ ಅಂತಂದರೆ ಜಸ್ಟ್ ಸೋಪ್ ಮಾಡಿಡಬೇಕು. ಆವಾಗ ನಿಮಗೆ ಆ್ಯಪಲ್ನ ಕಟ್ ಮಾಡಿದ ತಕ್ಷಣ ಕಪ್ಪಾಗಿಬಿಡುತ್ತಲ್ಲ, ಸೊ ಅದಾಗಲ್ಲ. ಅದಾದಮೇಲೆ ಪಾರ್ಕ್ ಕರ್ಕೊಂಡು ಹೋಗಬೇಕು. ಆ್ಯಂಡ್ ಕೆಲಸ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ತುಂಬ ಲೇಟ್ ಆದರೆ ಏನು ತೊಗೊಂಡಿದ್ದೀನಿ ಅಂತಂದರೆ ಡ್ರೈ ಫ್ರೂಟ್ಸು. ಇದರಲ್ಲಿ ಎಲ್ಲನೂ ಇದೆ. ಅಂತಂದರೆ ಈಗ ನಾನು ಸೀಡ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದೆ ಗೊತ್ತಾ. ಸೊ ನೋಡಿ, ಸನ್ಫ್ಲವರ್ ಸೀಡ್ಸ್ ಇದೆ, ಆಮೇಲೆ ಈ ಒಂದು ಪಂಪ್ಕಿನ್ ಸೀಡ್ಸ್ ಇದೆ, ಅದಾದಮೇಲೆ ಮೆಲನ್ ಸೀಡ್ಸ್, ಸಖತ್ತಾಗಿರುತ್ತೆ ಮೆಲನ್ ಸೀಡ್ಸು. ಆಮೇಲೆ ದ್ರಾಕ್ಷಿ ಗೋಡಂಬಿ, ಆಮೇಲೆ ಪಿಸ್ತಾ ಇವಾಗ ಬಿಡಿಸ್ಕೊಳ್ಳೋಕೆ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ ಸುಮ್ಮನೆ ಪೋರ್ ಮಾಡಿಕೊಂಡೆ ಬಾಕ್ಸ್ಗೆ. ಆ್ಯಂಡ್ ಬ್ಲ್ಯಾಕ್ ದ್ರಾಕ್ಷಿ, ವೆಯ್ಟ್ ನಿಮಿಷ ಅವರು. ಸೊ ಇಷ್ಟೆಲ್ಲ ಸ್ನ್ಯಾಕ್ಸು. ಆ್ಯಂಡ್ ಅವಿಷ್ಕಂಗೆ ಹೇಗೆ ಕೊಡ್ತೀನಿ ಅಂತ ಅಂದರೆ ಒಂದು ಸ್ವಲ್ಪನೇ ಇವಾಗ ಇದನ್ನು ಹಿಂಗೆ ಮ್ಯಾಶ್ ಮಾಡಿ ಹಿಂಗೆ ಇದನ್ನು ಕೊಡ್ತೀನಿ, ದ್ರಾಕ್ಷಿನ. ಅದಾದಮೇಲೆ ಇದನ್ನು ಒಂದು ಸ್ವಲ್ಪನೇ ಕೊಟ್ಟರೆ ಚಿಕ್ಕ ಪೀಸ್ ಮಾಡಿ. ಆ್ಯಕ್ಚುಲಿ ಮನೇಲಿ ಏನಾರು ಕೊಟ್ಟರೆ ಕುಟ್ಟಿ ಪುಡಿ ಮಾಡಿಬಿಟ್ಟು ಕೊಟ್ಬಿಡ್ತೀನಿ. ಬಟ್ ಇವಾಗ ಟೈಮ್ ಇರಲಿಲ್ಲ. ಹಾಗೇ ಒಂದು ಸ್ವಲ್ಪನೇ ಹಿಂಗೆ ಮುರಿದು ಕೊಟ್ಟರೆ ಅವ್ರು ಅಗಿಯೆಲ್ಲ ಹಾಗೇ ನುಂಗ್ತಾರೆ ಮಕ್ಕಳು. ಹಾಗೇ ಮಾಡೋದು, ದಟ್ ಈಸ್ ಕಂಪ್ಲೀಟ್ಲಿ ನಾರ್ಮಲ್. ಸೊ ಇಷ್ಟು ಡ್ರೈ ಫ್ರೂಟ್ಸ್ ನಾನು ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ. ಇಷ್ಟೆಲ್ಲ ಖಾಲಿ ಆಗುತ್ತೆ ಅಂತಲ್ಲ ಅಂದ್ಕೊಳ್ಬೇಡಿ. ಸೊ ಇಟ್ ಡಿಪೆಂಡ್ಸ್. ಆ್ಯಂಡ್ ಇವಾಗ ನನ್ನ ನ್ಯೂಟ್ರಿಷನ್ನು ನಾನು ತುಂಬ ಮೇಂಟೈನ್ ಮಾಡ್ತಿರೋದ್ರಿಂದ ಬೇಕೇ ಬೇಕು. ಆ್ಯಂಡ್ ಕ್ರೂವಿನೂ ಜಿಮ್ಮಿಗೆ ಹೋಗ್ತಿದ್ದಾರಲ್ಲ, ಸೊ ಅವ್ರ ನ್ಯೂಟ್ರಿಷನ್ನು ತುಂಬ ಮ್ಯಾಟರ್ ಆಗುತ್ತೆ. ಸೊ ಇದೆಲ್ಲ ನಮ್ಮ ಬಾಡಿಗೆ ಬೇಕಲ್ವಾ. ಜಿಂಕ್ ಚೆನ್ನಾಗಿ ಸಿಗುತ್ತೆ ಈ ಒಂದು ಸೀಡ್ಸಿಂದ. ಅದಕ್ಕೋಸ್ಕರ ಟೈಮ್ ಆಯ್ತು, ಇವಾಗ ಬೇಗ ಹೋಗಿ ಎಬ್ಬರಿಸಿ ಅವ್ರನ್ನ ರೆಡಿ ಮಾಡಿ ಡ್ಯಾನ್ಸ್ ಕ್ಲಾಸಿಗೆ ಹೊರಡಬೇಕು. ಅಷ್ಟರಲ್ಲಿ ಕ್ರೂವಿನೂ ಬರ್ತಾರೆ. ಆ್ಯಂಡ್ ಕೆಲಸ ಮುಗಿಸ್ಕೊಂಡು ಬರೋದು. ವ್ಲಾಗ್ನ ಆದರೆ ಕಂಟಿನ್ಯೂ ಮಾಡ್ತೀನಿ ನೋಡಿ. ಮಧ್ಯಾಹ್ನ ಊಟಕ್ಕೆ ನಾನು ಈ ರಾಜ್ಮುಡಿ ಅಕ್ಕಿ ಇದೆಯಲ್ಲ, ಸೊ ಅನ್ನ ಮಾಡುವಾಗಲೇ ಒಂದು ಆಲೂಗೆಡ್ಡೆನ ಬೇಯಿಸೋದಕ್ಕೆ ಇಟ್ಟಿದ್ದೆ. ಇದು ಅದಿತಿಗೆ ವಿಷ್ಕಿಂಗೆ ತುಂಬ ಇಷ್ಟ ಆಗುತ್ತೆ, ವೆಯ್ಟ್ ಗೇನ್ ಆಗುತ್ತೆ. ಇದನ್ನು ಟ್ರೈ ಮಾಡಿ. ನಾವು ರಾಜ್ಮುಡಿ ಎಲ್ಲಿ ತರೋದು ಅಂತ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಒಂದು ಲಿಂಕ್ ಕೊಟ್ಟಿದ್ದೆ ನಿಮಗೆ. ಅವ್ರ ಲಿಂಕ್ ಇನ್ನೊಂದು ಸಲ ಕೊಟ್ಟಿರ್ತೀನಿ. ಅವ್ರು ರೈತರು, ಸೊ ಡೈರೆಕ್ಟಾಗಿ ನಿಮ್ಮ ಮನೆಗೆ ಕಳಿಸ್ಕೊಡ್ತಾರೆ ರಾಜ್ಮುಡಿ ಅಕ್ಕಿನ. ಕಿಚಡಿ ಮಾಡಿಲ್ಲ ಅಂತಂದರೆ ಪ್ರತಿದಿನ ಕಿಚಡಿನೂ ಮಕ್ಳಿಗೂ ಬೋರ್ ಆಗುತ್ತೆ. ಸೊ ಇದನ್ನು ಡಿಫ್ರೆಂಟಾಗಿ ಟ್ರೈ ಮಾಡ್ತೀನಿ. ಅನ್ನ ಮಾಡುವಾಗಲೇ ಒಂದು ಆಲೂಗೆಡ್ಡೆನ ಪೀಲ್ ಮಾಡಿ ಬೇಯೋದಕ್ಕೆ ಹಾಕ್ಬಿಡೋದು. ಸೇಮ್ ಅನ್ನ ಎಷ್ಟು ಕೂಗಿಸ್ತೀವಿ, 2 ರಿಂದ 3 ಕೂಗಿಸ್ತೀನಿ ನಾನು. 1 ಅವರ್ ಮುಂಚೆನೇ ನಾನು ಅಕ್ಕಿನ ತೊಳೆದು ನೆನೆಸಿಟ್ಟಿರ್ತೀನಿ. ಸೊ 2 ರಿಂದ 3 ಆರಾಮಾಗಿ ರಾಜ್ಮುಡಿ ಅಕ್ಕಿನ ಕೂಗಿಸ್ಬೋದು. ಸೊ ಆಲೂಗೆಡ್ಡೆನೂ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಆ್ಯಂಡ್ ಇದನ್ನು ಹಾಕ್ಕೊಳ್ತಾ ಇದ್ದೀನಿ, ಪಿಂಕ್ ಸಾಲ್ಟ್ನ ಹಾಕ್ಕೊಂಡು ಇವಾಗ ಇದಕ್ಕೆ ಮ್ಯಾಜಿಕ್ ಪೌಡರ್ ಲಿಂಕ್ ತುಂಬ ಚೆನ್ನಾಗಿ ಕೇಳ್ತಿದ್ದೀರಾ. ಈ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಚೆಕ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮಿದ್ದುಬಿಟ್ಟು ತಿನ್ಸಿದ್ರೆ ಸಖತ್ ಇಷ್ಟ ಆಗುತ್ತೆ ಅದಿತಿಗೆ ಮತ್ತು ಅವಿಷ್ಕಂಗೆ. ತುಂಬ ದಿನದಿಂದ ನಾವು ಇದನ್ನೇ ಬಳಸ್ತಿರೋದು. ಕಂಪ್ಲೀಟ್ ಏನೇ ಒಂದು ಬಾತ್ ಮಾಡಿದ್ರು ಇದನ್ನೇ ಬಳಸ್ತಾ ಇದ್ದೀವಿ. ಬಿರಿಯಾನಿ ಮನೇಲಿ ಏನು ಮಾಡ್ತೀವಿ ಅದಕ್ಕೆ ಮಾತ್ರ ಬೇರೆ ರೈಸು ಆ್ಯಂಡ್ ಟೊಮ್ಯಾಟೊ ಬಾತ್ಗೆ. ಬಟ್ ರೀಸೆಂಟಾಗಿ ಟೊಮ್ಯಾಟೊ ಬಾತ್ಗೂ ಇದನ್ನೇ ಬಳಸ್ತಾ ಇದ್ದೀವಿ. ಚೆನ್ನಾಗಿ ಆಗ್ತಿದೆ, ರುಚಿ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿದ್ಬೇಕಾಗತ್ತೆ ಸ್ಪೂನಲ್ಲಿ. ತುಂಬ ಬಿಸಿ ಅನ್ನ ಆಯಿತು ಅಂತ ಅಂದ್ಬಿಟ್ಟು ನಾನು ಸ್ಪೂನಲ್ಲಿ ಇದು ಮಾಡ್ತಿದ್ದೀನಿ. ನೀವು ಟ್ರೈ ಮಾಡಿ ಈ ರೆಸಿಪಿನ. ರಾಜ್ಮುಡಿ ಅಕ್ಕಿಲೇ ಮಾಡಬೇಕು ಅಂತ ಏನೂ ಇಲ್ಲ. ನಾರ್ಮಲ್ ಕಿಚಡಿ ಮಾಡೋದಕ್ಕೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ಈ ರೀತಿ ನಾನು ಕ್ಯಾರೆಟಲ್ಲೂ ಮಾಡ್ತೀನಿ, ಆಮೇಲೆ ಈ ಆಲೂಗೆಡ್ಡೆಲ್ಲೂ ಮಾಡ್ತೀನಿ. 2 ತರಕಾರಿಯಲ್ಲಿ ಈ ರೀತಿ ತುಂಬ ಚೆನ್ನಾಗಾಗುತ್ತೆ. ಬೀಟ್ರೋಟ್ ಎಲ್ಲ ಅಷ್ಟು ಚೆನ್ನಾಗಾಗಲ್ಲ, ಅದನ್ನು ಕಿಚಡಿನೇ ಮಾಡಬೇಕಾಗತ್ತೆ. ಸೊ ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ. ಏನ್ ಹೇಳ್ಬೇಕು ಚಿನ್ನ? ನೋ 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 ವೆಜಿಟೇಬಲ್ಸ್. ನೀನ್ ಹೇಳು ಚಿನ್ನಿ, ಇವಾಗ ಹೇಳು ಚಿನ್ನಿ ಜೋರ. ವೆಜಿಟೇಬಲ್ಸ್ ತಗೋಬೇಕು, ತಿನ್ಬಿಟ್ಟು ಮಾತಾಡಿ. ಆರ್ ಯು ಆನ್ ದ ಫ್ಯಾನ್? ಆರ್ ಯು ಆನ್ ದ ಫ್ಯಾನ್? ನೋ 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 ನೋ. ತೊಳಿ. ಈಗ ಅದಿತಿ ತುತ್ತು, ಶಕ್ತಿ ತುತ್ತು. ಇವಾಗ ಅವಿಸ್ಕ ಇಲ್ಲಿದ್ಬಿಟ್ಟು ತಿಂತಾರಂತೆ ಚೇರ್ ಮೇಲೆ ಕೂತ್ಕೊಂಡು. ಓಕೆನಾ? ಕೂತ್ಕೊಂಡು ತಿಂತಾರಂತೆ. ವೆಜಿ ಸರಿ ಆಯ್ತು, ಅಡ್ಬೇಡಿ ಬನ್ನಿ. ತಗೊಂಡ್ ನಿಂತು ಕಿಸ್ 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 ಕಿಸಿಕ್ಕ ಕಿಸ್ಸ ಕಿಸ್ಸ ಕಿಸ್ ಕಿಸಿಕ್ಕ ತಗೊಂಡೆ. ಕಿಸ್ 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 ಕಿಸಿಕ್ಕ
come. Already corn has come. Which color is this? It's a, which color is this? It's a green. Outer is green, inside is? Inside which color? Yellow. Fellow, judgy fellow. ನಿಮ್ಮೆಲ್ಲರಿಗೂ ಹೆಲ್ಪ್ ಆಗುತ್ತೆ ಇವತ್ತು ಆ ಒಂದು ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ. ಸ್ನ್ಯಾಕ್ಸು ಮಕ್ಕಳಿಗೆ ನಾವು ಏನಕ್ಕೆ ಸ್ನ್ಯಾಕ್ಸ್ ಕೊಡ್ತೀವಿ? ತುಂಬ ಜನ ಮಕ್ಕಳಿಗೆ ಸ್ನ್ಯಾಕ್ಸೇ ಕೊಡಲ್ಲ. ಸ್ನ್ಯಾಕ್ಸ್ನ ಏನಕ್ಕೆ ಕೊಡಬೇಕು ಅಂತಲೇ ನಮಗೆ ಗೊತ್ತಿರೋದಿಲ್ಲ. ಸ್ನ್ಯಾಕ್ಸ್ ಅಂತಂದರೆ ಮಕ್ಕಳು ಹೊಟ್ಟೆ ಪುಟ್ಟದಿರುತ್ತೆ. ಮಕ್ಕಳು ಒಂದೇ ಸಲ ಅಷ್ಟು ಊಟ ಮಾಡಲ್ಲ. ಆ್ಯಂಡ್ ಎವ್ರಿ 2 ಅವರ್ಸ್ಗೆ ಅಥವಾ 3 ಅವರ್ಸ್ಗೆ ನಾವು ಸ್ನ್ಯಾಕ್ಸ್ ಅಂತ ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 9 ಗಂಟೆಗೆ ನಾವು ಬ್ರೇಕ್ಫಾಸ್ಟ್ ಮಾಡಿಸಿರ್ತೀವಿ ಅಂತಂದರೆ 11 ಗಂಟೆಯಿಂದ 11:30 ಒಂದು ಪುಟ್ಟ ಸ್ನ್ಯಾಕ್ಸ್, ಹಣ್ಣು, ತರಕಾರಿನೋ ಅಥವಾ ಏನಾದರೂ ನಾನು ಏನೇನೆಲ್ಲ ಕೊಡ್ತೀನಿ ಅಂತಲೂ ನಿಮಗೆ ಶೇರ್ ಮಾಡ್ತೀನಿ. ಸೊ ತಿರ್ಗಾ 1:30 ಇಂದ 2 ಗಂಟೆ ಒಳಗಡೆ ಊಟ ಆಗುತ್ತೆ. ತಿರ್ಗಾ 4 ಗಂಟೆಗೆ ಒಂದು ಪುಟ್ಟು ಸ್ನ್ಯಾಕು, 6 ಗಂಟೆಗೆ ಒಂದು ಪುಟ್ಟು ಸ್ನ್ಯಾಕು, ನೆಕ್ಸ್ಟು 8 ಗಂಟೆ ಹಾಗೆ ಊಟ ಮಾಡಿಸ್ಬೇಕಾಗತ್ತೆ ಮಕ್ಕಳಿಗೆ. ಇದು ಒಂದು 2 ವರ್ಷ ಆದಮೇಲೆ ರೊಟೀನು. ಆ್ಯಂಡ್ ಅವಿಷ್ಕಂಗೂ ಅಷ್ಟೇ 2 ಸ್ನ್ಯಾಕ್ ಇರುತ್ತೆ. ಅದಿತಿಗೆ ಯಾವ್ಯಾವಾಗೆಲ್ಲ ಸ್ನ್ಯಾಕ್ ಕೊಟ್ಟಿರ್ತೀನಿ ತಿಂತಾರೆ. ಸ್ನ್ಯಾಕ್ ಅಂತಂದರೆ ಅದು ಊಟ ಥರ ಅಲ್ಲ, ಒಂದು ಸಿಂಪಲ್ ಆಗಿ ಒಂದು ಮಗುವಿನ ಹೊಟ್ಟೆ ತುಂಬುತ್ತೆ. ಇದರಿಂದ ಮಕ್ಕಳಿಗೆ ಎನರ್ಜಿ ಲೆವೆಲ್ಸ್ ಚೆನ್ನಾಗಿ ಬಿಲ್ಡ್ ಮಾಡ್ತಾ ಹೋಗುತ್ತೆ. ಮಕ್ಕಳಿಗೆ ಜಾಸ್ತಿ ಕ್ಯಾಲೋರೀಸ್ ಬೇಕು ಆ್ಯಂಡ್ ಮಕ್ಕಳು ಎನರ್ಜೆಟಿಕ್ ಆಗಿರೋದಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಮಕ್ಕಳಿನ ಬೆಳವಣಿಗೆಗೆ 3 ಮೀಲ್ಸು 2 ಸ್ನ್ಯಾಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಫ್ಟರ್ 1 ಇಯರ್. ಬಟ್ ನೀವು ಎದೆ ಹಾಲನ್ನ ನೀವು ಮಕ್ಕಳಿಗೆ ಕೊಡ್ತಿದ್ದೀರಾ ಅಂತಂದರೆ 2 ಮೀಲು 2 ಸ್ನ್ಯಾಕು ಈ ರೀತಿಯೂ ಪ್ಲ್ಯಾನ್ ಮಾಡ್ಕೊಳ್ಬೋದು. ನಾನು ಸ್ನ್ಯಾಕಿಗೆ ಏನೇನೆಲ್ಲ ಕೊಡ್ತೀನಿ ಅಂತಂದರೆ ಪನ್ನೀರ್ ಕೊಡ್ತೀನಿ, ಅದಾದಮೇಲೆ ಚೀಸ್ ಕೊಡ್ತೀನಿ, ಆ್ಯಂಡ್ ತರಕಾರಿಗಳಲ್ಲಿ ಕಟ್ಲೆಟ್ಸ್ನ ಮಾಡಿ ಕೊಡ್ತೀನಿ, ಹಣ್ಣುಗಳನ್ನ ಆ್ಯಪಲ್ಲು, ಆಮೇಲೆ ಎಲ್ಲ ರೀತಿಯಾದ ಹಣ್ಣುಗಳು ಇದ್ದೇ ಇರುತ್ತೆ. ದಿನಕ್ಕೆ 1 ಹಣ್ಣು ಇದ್ದೇ ಇರುತ್ತೆ. ಅದಾದಮೇಲೆ ಬೇರೆ ರೀತಿಯಾದ ಸ್ನ್ಯಾಕ್ಸ್ ಯಾವುದು ಅಂತಂದರೆ ಡ್ರೈ ಫ್ರೂಟ್ಸ್ನು ಒಂದೊಂದು ದಿನ ಕೊಡ್ತೀನಿ. ಕಟ್ಲೆಟ್ ಅಂತಂದ್ರೂ ತುಂಬ ಇಷ್ಟ ಅದಿತಿಗೆ ಮತ್ತು ಅವಿಷ್ಕಂಗೆ, ಇಬ್ಬರಿಗೂ ಕಟ್ಲೆಟ್ ತುಂಬ ಇಷ್ಟ ಆಗುತ್ತೆ. ಸೊ ಕಟ್ಲೆಟ್ನ ಪ್ಲ್ಯಾನ್ ಮಾಡ್ತೀನಿ. ಸೊ ಪ್ರತಿದಿನ 2 ಸ್ನ್ಯಾಕ್ ಇದ್ದೇ ಇರುತ್ತೆ. ಐದರ್ ಹಣ್ಣು ಅಥವಾ ಕಟ್ಲೆಟು ಅಥವಾ ಪನ್ನೀರು, ಚೀಸು ಈ ರೀತಿ ಪ್ಲ್ಯಾನ್ ಮಾಡ್ತೀನಿ. ನೀವು ನಿಮ್ಮ ಮಕ್ಕಳಿಗೆ ಸ್ನ್ಯಾಕ್ಸ್ನ ಕೊಡ್ತಿಲ್ಲ ಅಂತಂದರೆ ಪ್ಲೀಸ್ ಕೊಡಿ, ತುಂಬ ಇಂಪಾರ್ಟೆಂಟ್ ಅವರ ಗ್ರೋತ್ಗೆ. ಸ್ನ್ಯಾಕ್ಸ್ ಕೊಟ್ಟಿದ ತಕ್ಷಣ 3 ಮೀಲ್ಸ್ ಕೊಟ್ಟಿದ ತಕ್ಷಣ ವೆಯ್ಟ್ ಗೇನ್ ಆಗಿಬಿಡ್ತಾರೆ ಅಂತ ಎಲ್ಲ ಏನೂ ಇಲ್ಲ. ಅವ್ರ ಎನರ್ಜಿಗೆ ಕ್ಯಾಲೋರೀಸ್ ಬೇಕಾಗುತ್ತೆ. ವೆಯ್ಟ್ ಗೇನ್ ಅನ್ನೋದು ಜೆನೆಟಿಕ್ಸು, ಹೆರಿಡೇಟ್ರಿ ಎಲ್ಲನೂ ಡಿಪೆಂಡ್ ಆಗುತ್ತೆ. ಮಕ್ಕಳಿಗೆ ಆಟ ಆಡೋದಕ್ಕೆ ಶಕ್ತಿ ಬೇಕು. ಈ ಏಜಲ್ಲಿ ಮಕ್ಕಳು ಇನ್ನೇನು ಆಡ್ತಾರೆ? ಆಟನೇ ಅಲ್ವಾ, ಕುಣಿತಾರೆ, ಹೇಳ್ತಾರೆ, ಬೀಳ್ತಾರೆ. ಸೊ ಇದಕ್ಕೆ ಎನರ್ಜಿ ಬೇಕಾಗುತ್ತೆ. ಸೊ ಸ್ನ್ಯಾಕ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ತುಂಬ ವೀಡಿಯೋಸಲ್ಲಿ ಸ್ನ್ಯಾಕ್ಸ್ ಬಗ್ಗೆ ಹೇಳಿದ್ದೀನಿ, ಬಟ್ ಡೀಟೇಲಾಗಿ ಹೇಳಿರಲಿಲ್ಲ ಅಂತ ಅಂದ್ಬಿಟ್ಟು ಇವತ್ತು ನೀವೇ ಸ್ನ್ಯಾಕ್ಸ್ನ ಪ್ಯಾಕ್ ಮಾಡ್ಕೋತಿದ್ನಲ್ಲ ಅವ್ರಿಗೆ, ಸೊ ಅದಕ್ಕೋಸ್ಕರ ಹೇಳಿದೆ. ಸೊ ಇನ್ನೂ ಕಂಪ್ಲೀಟಾಗಿ ಡೀಟೇಲಾಗಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಬೇಕಾದ್ರೆ ಲಿಸ್ಟ್ ಮಾಡಿ ಹೇಳ್ಬೋದು, ಯಾವ್ದ್ಯಾವ್ದನ್ನ ಕೊಡ್ಬೋದು, ಯಾವ್ದ್ಯಾವ್ದನ್ನ ಕೊಟ್ಟರೆ ಏನಾಗುತ್ತೆ ಅಂತ. ಸೊ ಕಾಮೆಂಟಲ್ಲಿ ಹೇಳಿ ವಿಡಿಯೋ ಮಾಡೋಣ. ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.